ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಹಣ ಕ್ರೆಡಿಟ್ ಕೂಡ ಆಗಿದೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನಕ್ಕೆ SC ST OBC ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ 2023 24 24 25 ಅಂದ್ರೆ ಉಳಿದ ಅಮೌಂಟ್ಗಳನ್ನ ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ, ಸ್ಟೇಟಸ್ ಯಾವ ರೀತಿ ಇದೆ ಅಂತ. ಸಾಕಷ್ಟು ಜನಕ್ಕೆ 4,15,000 ನಿಮ್ಮ ಖಾತೆಗೆ ಜಮೆ ಕೂಡ ಆಗಿದೆ. ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿ ಮಾಹಿತಿ ಇದೆ ಅಂತ. ನಿಮಗೆ ಬಂದಿಲ್ಲ, ಡಿಲೇ ಆಗ್ತಿದೆ ಅಂದ್ರೆ ದಯವಿಟ್ಟು ಇಲಾಖೆಗೆ ಹೋಗಿ ಒಂದ್ಸಲ ಭೇಟಿ ನೀಡಿ. ಬಿಕಾಸ್ ಯಾಕೆ ಅಂದ್ರೆ ಸಾಕಷ್ಟು ಜನಕ್ಕೆ ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಮತ್ತೆ ನೀವು ಈ ಚಾನ್ಸಸ್ ಮಿಸ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಸಮಸ್ಯೆ ಕೂಡ ಆಗ್ಬೋದು. ಬಿಕಾಸ್ ಈ ಸಮಯದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದಾರೆ. 4,000 ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಕೂಡ ಆಗಿದೆ, ಸಾಕಷ್ಟು ಜನಕ್ಕೆ 15,000 ರೂಪಾಯಿ ಕೂಡ ಜಮೆ ಆಗಿದೆ. ಕಟ್ಟಡ ಕಾರ್ಮಿಕರ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ನ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ತಂದೆ ಅಥವಾ ತಾಯಿ ಯಾರು ಲೇಬರ್ ಕಾರ್ಡ್ ಹೊಂದಿದ್ದಾರೆ ಅವರ ಖಾತೆಗೆ ಹಣ ಜಮೆ ಮಾಡ್ತಾರೆ. ಇದೇ ತಿಂಗಳು 31 ಲಾಸ್ಟ್ ಡೇಟ್. ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಇಯರ್ದೆಲ್ಲ ಲೇಬರ್ ಕಾರ್ಡ್ ಕಟ್ಟಡ ಕಾರ್ಮಿಕರದು ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ ಅಂದ್ರೆ ಅದು ಕೂಡ ನಿಮಗೆ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ಅದು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಸ್ಟೇಟಸ್ ಯಾವ ರೀತಿ ತೋರಿಸ್ತಾ ಇದೆ ಅಂತ ಹೇಳಿ. ವಿದ್ಯಾಸಿರಿ ಯೋಜನೆ ಅಡಿ ಸಾಕಷ್ಟು ಜನಕ್ಕೆ 15,000 ಪೆಂಡಿಂಗ್ ಇದೆ. ನಿಮಗೆ ಯಾವ್ದಾದ್ರು ಹಾಸ್ಟೆಲ್ಗೆ ನೀವು ಅಪ್ಲಿಕೇಶನ್ ಹಾಕಿ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನಿಮಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ಯೋಜನೆ ಅಡಿ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ನಿಮಗೆ ವಾರ್ಷಿಕವಾಗಿ ತಿಂಗಳಿಗೆ 1,500 ಅಂತ ನಿಮಗೆ 15,000 ನಿಮಗೆ ಇಯರ್ಲಿ ನಿಮಗೆ ಕೊಡ್ತಾರೆ. ಅದು ಬಂದ್ಬಿಟ್ಟು ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ನಿಮಗೆ ಈ ಯೋಜನೆ ಕೊಡ್ತಾರೆ. ಅದು ನಿಮ್ಮ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಲಿಜಿಬಿಲಿಟಿ ಇದ್ದು ಸ್ಯಾಂಕ್ಷನ್ ಕೂಡ ಆಗಿದೆ ನಿಮಗೆ ಕೂಡ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಅಂಡ್ ಮೇನ್ ಥಿಂಗ್ ಇಲ್ಲಿ ಯಾರೆಲ್ಲ ಮ್ಯಾನೇಜ್ಮೆಂಟ್ ಕೂಡ NRI ಕೊಟ್ಟ ಇದ್ದಾರೆ, ಲೈಕ್ ಅವರಿಗೆ ST ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇಯರ್ ಇಂದ ನಿಮಗೆ ಸ್ಕಾಲರ್ಶಿಪ್ ನ ಕೊಡ್ತಾರಂತೆ. ಗುಡ್ ನ್ಯೂಸ್. ST ಡಿಪಾರ್ಟ್ಮೆಂಟ್ ಅವರಿಗೆ ಮ್ಯಾನೇಜ್ಮೆಂಟ್ NRI ಕೋಟಕ್ಕೆ ಸಾಕಷ್ಟು ಕಡೆ ನಿರ್ಬಂಧ ಏರಿದ್ರು. ಲಾಸ್ಟ್ ಟೈಮ್ ಇಂದ ನಿಮಗೆ ಸ್ಕಾಲರ್ಶಿಪ್ ನ ಕೊಡಲ್ಲ ಅಂತ ಹೇಳಿದ್ರು. ಬಟ್ ಈಗ ಸರ್ಕಾರದಿಂದ ಅಧಿಕೃತ ಮಾಹಿತಿ ಕೊಡ್ತಾ ಇದೆ. ಮ್ಯಾನೇಜ್ಮೆಂಟ್ ಮತ್ತೆ NRI ಕೋಟಕ್ಕೆ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡ್ತಾರಂತೆ. ಅದು ಗುಡ್ ನ್ಯೂಸ್. ಇದು ಇವತ್ತಿನ ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.